ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಕಲಬುರಗಿಯಲ್ಲಿ ಪತ್ರಿಕಾ ದಿನ ಆಚರಣೆಯನ್ನ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ರಾಜಕೀಯ ಮುಖಂಡರು ಮತ್ತು ಇನ್ನಿತರರು ಸೇರಿದಂತೆ ಭಾಗವಹಿಸಿ ಅನೇಕ ಪತ್ರಕರ್ತರಿಗೆ ಸನ್ಮಾನವನ್ನ ಮಾಡಿದರು. ಪತ್ರಿಕಾ ವಿತರಕರುಗಳಿಗೆ ಗೌರವ ಸನ್ಮಾನ ಅಕ್ಕ ಲಾಸ್ಟ್ ಯಾರೋ ಒಬ್ರು ಕಟ್ಟಾಕತ್ತಾರೆ. ಏ ಹಿಂದೆ ಬರ್ರಿ ಸರ್, ಹಿಂದೆ ಬರ್ರಿ ಎಲ್ಲರೂ ಪಟ 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 ಹಿಂದೆ ಬರ್ರಿ. ಲಿಂಗರಾಜ ಸ್ವಾಮಿ ಸಂಘದಿಂದ ಅವರಿಗೆ ವೈದ್ಯಕೀಯ ನೆರವು ಚೆಕ್ ವಿತರಣೆ ಮಾಡುವ ಮೂಲಕ ನೆರವು ನೀಡಲಿದೆ. ಧನ್ವಂತ ಕಾಗೋಲ್ಕರ್ ಅವರ ಪತ್ನಿಯಾದಂತಹ ಮಂಜುಳಾ ಕಾಗೋಲ್ಕರ್ ಅವರಿಗೆ ಸಂಘದ ಪರವಾಗಿ ಗೌರವ ಸನ್ಮಾನ. ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಸಚಿವರು ಆದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿದರು. ಎಲ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೆ ಕಾಗೋಲ್ಕರ್ ಅವರು ಇದು ಮಾಡಿದೆಲ್ಲ ಅದಕ್ಕೆಲ್ಲರಿಗೂ ಇದು ಮಾಡಿ ನಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಿಕಾ ದಿನಾಚರಣೆ DVN 2024 ಪತ್ರಿಕೆ ವಿವಿಧ ಕ್ಷೇತ್ರದ ಸೇವೆಗೈದವರ ಗೌರವ ಸನ್ಮಾನ. ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆ ಮೇಲೆ ಆಸನರಾದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರೆ, ಸಂಸದರಾದ ರಾಧಾಕೃಷ್ಣ ಅವರೇ, ಶಾಸಕರಾದ ಅಲ್ಲಪ್ರಭು ಪಾಟೀಲ್ ಅವರು, ಬಹಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ನಿಮ್ಮ ಸಂಘಟನೆಯವರು ಪ್ರತಿಯೊಬ್ಬರಿಗೆ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಕರೆಸಿ ಅವರಿಗೆ ಪ್ರಶಸ್ತಿಯನ್ನು ನೀವು ಪ್ರದಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಇವತ್ತು ನನ್ನ ನೆನಪಿದೆ, ನನ್ನ ತಂದೆಯವರು ಗೋಪಾಲ್ ಜಾಧವ್ TD ಮೆಂಬರ್ ಆಗಿತ್ತು. ಗಡ್ಸೂರು ತಾಂಡ ಕಟ್ಟ ಕಡೆ ತಾಂಡ ಆಗಿತ್ತು. 1963-64 ಇಸ್ವಿ ನನ್ನ ನೆನಪು. ನನ್ನ ತಂದೆಯವರು ಸೋಲಾಪುರದಿಂದ ಕಲಬುರಗಿಯಿಂದ ಯಾರಾದ್ರೂ ಏನಾದ್ರು ಏನ್ ತಂದು ಕೊಡ್ಬೇಕಂದ್ರೆ ಒಂದು ಹೇಳ್ತಿದ್ರು, ಸಂಚಾರ್ ಪೇಪರ್, ನವಭಾರತ ಟೈಮ್ಸ್ ತಂದು ಕೊಡತ್ತೆ. ಅವರು ಪೇಪರಲ್ಲಿ ಓದಿ ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಯಾವುದೇ ಮೀಡಿಯಾ ಬರಲಿ, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಬೇಕಾದ್ರೆ ಬರಲಿ, ಬಟ್ ನೋಬಡಿ ಕ್ಯಾನ್ ರಿಪ್ಲೇಸ್ ಯುವರ್ ಪ್ರಿಂಟ್ ಮೀಡಿಯಾ ನ್ಯೂಸ್ ಪೇಪರ್. ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಬೆಳಿಗ್ಗೆ ಎದ್ದ ಕೂಡಲೇ ಒಂದು ನ್ಯಾಷನಲ್ ಪೇಪರ್ ಓದಬೇಕು, ಒಂದು ಸ್ಟೇಟ್ ನ್ಯೂಸ್ ಓದಬೇಕು, ಒಂದು ಲೋಕಲ್ ನ್ಯೂಸ್ ಓದಬೇಕು. ಇವು ಮೂರು ಓದಿದರೆ ಯಾರು ಜೀವನದಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಫೇಲ್ ಆಗಲ್ಲ, ಕರೆಕ್ಟ್ ಆಗಿ ಅವನು ಜೀವನದಲ್ಲಿ ಎಲ್ಲ ಪರೀಕ್ಷೆಗಳನ್ನು ಪಾಸ್ ಆಗಿ ಜನರಲ್ ನಾಲೆಜ್ ಅಲ್ಲಿ ಉತ್ತೀರ್ಣ ಆಗ್ತಾನೆ. ಬಂಧುಗಳು, ಇವತ್ತು ಪತ್ರಕರ್ತರ ಜವಾಬ್ದಾರಿ ಬಹಳ ದೊಡ್ಡದಿದೆ, ನೀವು ನಿಭಾಯಿಸ್ತಾ ಇದ್ದೀರಿ. ನಾನು ಕಣ್ಣಾರೆ ನೋಡಿದ್ದೇನೆ, ಕೊರೋನಾ ಪೀರಿಯಡ್ ಅಲ್ಲಿ ಬಹಳಷ್ಟು ಜನರು ತಮ್ಮ ಜೀವ ಕಳ್ಕೊಂಡ್ರು.
ಎಲ್ಲಿ ಹೋಗ್ಬಾರ್ದು ಅಂತಲ್ಲಿ ಹೋಗಿ ನ್ಯೂಸ್ ಕಲೆಕ್ಟ್ ಮಾಡಿ ಜನರಿಗೆ ಹೆಲ್ಪ್ ಮಾಡಿದವರು ಅಂದ್ರೆ ಮೀಡಿಯಾದವರು. ನನ್ನ ನೆನಪಿದೆ, ಹೋದ ವಾರ ದಿಲ್ಲಿಯಲ್ಲಿ ನಾನು ಒಬ್ಬ IAS ಕೋಚಿಂಗ್ ಕ್ಲಾಸಿಗೆ ಹೋಗುವ ಒಬ್ಬ ಅಭ್ಯರ್ಥಿ ಕರೆಂಟ್ ಹಚ್ಚಿ ಮುಗಿಸೋದು ಇಮಿಡಿಯೇಟ್ಲಿ ಅದು ಮೀಡಿಯಾದಾಗ ಬಂತು. 2 ದಿವಸದಾಗ ಹ್ಯೂಮನ್ ರೈಟ್ ಆರ್ಗನೈಸೇಷನ್ದವರು ಅದನ್ನ ಸಮಗ್ರ ಮಾಹಿತಿ ತಗೊಂಡು ಅದ್ರ ಮೇಲೆ ಆಕ್ಷನ್ ತಗೋತಾರೆ. ಇವತ್ತು ರಾಜ್ಯದ ಯಾವುದೇ ಪ್ರದೇಶದಲ್ಲಿ ಕಟ್ಟಕಡದೆ ಪ್ರದೇಶದಲ್ಲಿ ಕೂಡ ನಿಮ್ಮ ಪತ್ರಿಕೆಯಲ್ಲಿ ಏನಾದರೂ ಬಂದ್ರೆ ಅದನ್ನು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳುವ ಇವತ್ತು ಅನೇಕ ಸಂಸ್ಥೆಗಳಿವೆ. ಆಮೇಲೆ ಇವತ್ತು ನಾವು ಕೂಡ ಗೌರವ ಸನ್ಮಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಮನಿಯವರೇ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಮಿತ್ರರಾಗಿರ್ತಕ್ಕಂಥ ಲಂಪ್ರಭು ಪಾಟೀಲ್ ಅವರೇ, ಮಾಜಿ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರೇ, ಉಪಸ್ಥಿತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ನಮಗೆಲ್ಲ ಸಂತೋಷ. ಒಂದು ಒಳ್ಳೆ ಹಾಲನ್ನ ಇಲ್ಲಿ ಕಟ್ಟಿದ್ದೀರಿ. ಮತ್ತೆ ನಾನು ನಿನ್ನೆನೂ ಕೂಡ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೆ ರಾಯಚೂರಲ್ಲಿ. ಅಲ್ಲಿನೂ ಕೂಡ ಒಂದು ಹೊಸ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಮಾಡಿದ್ವಿ. ಇಲ್ಲಿಯೂ ಕೂಡ ಒಂದು ಹೊಸ ಹಾಲಿನಲ್ಲಿ ತಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇಲ್ಲಿ ಅಕಾಸ್ಟಿಕ್ಸ್ ಅನ್ನ ಚೆನ್ನಾಗಿ ಮಾಡಿದ್ದೀರಿ, ಯಾಕಂದ್ರೆ ಅಲ್ಲಿ ಭಾಳ ಇಕೋ ಆಗ್ತಾ ಇತ್ತು, ಯಾವುದು ಇಕೋ ಆಗ್ತಾ ಇಲ್ಲ. ಅಂದ್ರೆ ಇದು ಅಕಾಸ್ಟಿಕ್ಸ್ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಕಲಬುರಗಿ ಪತ್ರಕರ್ತರ ಸಂಘ ಯಾವತ್ತೂ ಕೂಡ ಬಹಳ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥದ್ದು ಮತ್ತು ನಮ್ಮ ಪತ್ರಕರ್ತರು ಯಾವತ್ತೂ ಕೂಡ ಬಹಳ ಆಕ್ಟಿವ್ ಆಗಿ ಜೀವಂತವಾಗಿ, ಅಂದರೆ ಪ್ರಸ್ತುತ ಸಮಸ್ಯೆಗಳನ್ನು ಎತ್ತು ಹಿಡಿಯಲಿ ಮತ್ತು ಸರ್ಕಾರಗಳಿಗೆ ಆಗ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ತೋರಿಸುವುದರಲ್ಲಿ ಕಲಬುರಗಿಯ ಪತ್ರಕರ್ತರು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ನಾನು ಬಹಳ ವರ್ಷಗಳಿಂದ ನೋಡಿದ್ದೀನಿ. ಇಲ್ಲಿ ವರ್ಕಿಂಗ್ ಕಲ್ಚರ್ ಚೆನ್ನಾಗಿದೆ. ಬೇರೆ ಕೆಲವು ಜಿಲ್ಲೆಗಳಲ್ಲಿ ಅಷ್ಟು ಉತ್ತಮವಾಗಿದೆ ಅಂತ ಹೇಳಕ್ಕಾಗಲ್ಲ, ಅದು ಕಲಬುರಗಿಯಲ್ಲಿ ಬಹಳ ಉತ್ತಮವಾಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ಬಾಬುರಾವ್ ಯಡ್ರಾಮಿ ಅವರು ಬಂದಿದ್ರು ಸೇಡಂ ಪತ್ರಿಕಾ ದಿನಾಚರಣೆ. ನಾವು ಅವರು ಕೂಡ ನಮ್ಮ ಗಮನಕ್ಕೆ ತಂದಿದ್ರು. ಅವ್ರು ಏನಂತಂದ್ರೆ, ಅಲ್ಲಿ ನಮ್ಮ ಗ್ರಾಮೀಣ ಪತ್ರಕರ್ತರ ಒಂದು ಬಸ್ ಪಾಸ್ ಬಗ್ಗೆ ಅವರು ನಮ್ಮ ಗಮನಕ್ಕೆ ತಂದಾಗ ನಾನು ಅಲ್ಲಿಯೇ ಇವ್ರಿಗೆ ಮಾತಾಡಿದ್ದೆ, ರಾಮಲಿಂಗ ರೆಡ್ಡಿ ಅವರಿಗೆ. ಅಂದರೆ ನಮ್ಮ ಸಾರಿಗೆ ಸಚಿವರು ಇಮಿಡಿಯೇಟ್ಲಿ ನಾವು ಜಿಯೋ ಇಶ್ಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾನು ಬಹುಶಃ ಅದನ್ನು ಫಾಲೋ ಅಪ್ ಮಾಡಿ ಅದನ್ನು ಇಶ್ಯೂ ಮಾಡಿಸ್ತಕ್ಕಂಥ ಕೆಲಸ ಅದು ಖಂಡಿತವಾಗಿ ಪ್ರಭಾಕರ್ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಮಾತಾಡಿ ಇಮಿಡಿಯೇಟ್ಲಿ ಜಿಯೋವನ್ನು ಇಶ್ಯೂ ಮಾಡ್ತಕ್ಕಂಥದ್ದು ಮಾಡೋಣ. ಅದ್ರ ಜೊತೆಗೆ ಇವರು ಏನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಂತಂದ್ರೆ, ಇವತ್ತು ಏನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ನಿವೃತ್ತ ಪತ್ರಕರ್ತರಿಗೆ ಪಿಂಚಣಿ ಕಾರ್ಯಕ್ರಮ ಅದು ಬಹಳ ಇವತ್ತು 12,000 ರೂಪಾಯಿ 12,000 ರೂಪಾಯಿ. ಆದ್ರೆ ಇದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರಿಬ್ಬರಿಗೆ ಸಿಗ್ತಾ ಇದೆ ಅಂತ ಇದು ನಮ್ಗೆ ಗೊತ್ತಿರ್ಲಿಲ್ಲ. ಪ್ರಭಾಕರ್ ಜೊತೆ ಮಾತಾಡಿದೆ. ಅದಕ್ಕೆ ಕೆಲವೊಂದು ಏನಂದ್ರೆ, ನಮ್ಮ ನಿಯಮಗಳಲ್ಲಿ ಸಡಿಲಿಕೆ ಮಾಡ್ತಕ್ಕಂಥ, ಅಂದ್ರೆ ಇನ್ಕಮ್ ಲಿಮಿಟ್ ಅನ್ನ ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು,
ಮತ್ತು ಅದು ಕೇವಲ ಕನ್ನಡ ಪತ್ರಿಕೆಗಳಿಗೆ ಅಂತಿದೆ, ಅದು ಇಂಗ್ಲಿಷ್ನು ಕೂಡ ಅದಕ್ಕೆ ಸೇರಿಸ್ತಕ್ಕಂಥದ್ದನ್ನು ಕೂಡ ಅದನ್ನ ಅವರು ಹೇಳಿದ್ದಾರೆ. ಅದನ್ನ ಖಂಡಿತವಾಗಿ ಫಾಲೋ ಅಪ್ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ. 25 ಕಂಪಲ್ಸರಿ ಮಾಡಿದ್ದಾರೆ. ಆ ಪೆನ್ಷನ್ ಸೇರಿಸ್ತಾರೆ. ಅದಕ್ಕೆ ಪಾಸ್ ಅಂದ್ರೆ ಬಹಳ ಜನ ಆಗುತ್ತದೆ. ಅದು ರಿಲ್ಯಾಕ್ಸೇಷನ್ ಆಗಬೇಕು. ಓಕೆ, ತಮ್ಮ ಸಲಹೆಗಳನ್ನ ತೆಗೆದುಕೊಂಡು ಇದಕ್ಕೆ ಯಾವ ರೀತಿ ವ್ಯಾಪಕವಾಗಿ ಎಲ್ರಿಗೂ ಅರ್ಹರಾಗೋ ರೀತಿಯಲ್ಲಿ, ಯಾಕಂದ್ರೆ ನಾವು ಯಾವುದೇ ಸ್ಕೀಮ್ ಮಾಡಿದ್ರೆ ಆ ಸ್ಕೀಮು ಜನರಿಗೆ ಅದು ಅನುಕೂಲ ಆಗಬೇಕು, ಅದು ಬಹಳ ಮುಖ್ಯ. ಹಾಗಾಗಿ ಅದನ್ನ ಮಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳೊಂದಿಗೆ ಇವತ್ತು ಪತ್ರಿಕೋದ್ಯಮ ಬಹಳ ತನ್ನ ಆಯಾಮವನ್ನು ಬದಲಾವಣೆ ಆಗಿದೆ ಪತ್ರಿಕೋದ್ಯಮದ್ದು. ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯದ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಅನೇಕ ವರ್ಷಗಳ ಕಾಲ ಪ್ರಿಂಟ್ ಮೀಡಿಯಾ ಬಹಳ ಪ್ರಭಾವಿಯಾಗಿತ್ತು. ಪ್ರಿಂಟ್ ಮೀಡಿಯಾದು ಬಹಳ ಒಂದು ಪ್ರಭಾವ ಇತ್ತು. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ 3 ಬಹಳ ಪ್ರಮುಖವಾಗಿರ್ತಕ್ಕಂಥ ಸ್ತಂಭಗಳಿವೆ. ಅದೇನಂತಂದ್ರೆ ಮೊದಲನೇದು ನ್ಯಾಯಾಂಗ, 2ನೇದು ಶಾಸಕಾಂಗ, 3ನೇದು ಕಾರ್ಯಾಂಗ. ಪತ್ರಿಕೋದ್ಯಮ ಇದು 4ನೇ ಸ್ತಂಭ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಯಾವುದೇ ಒಂದು ಜೀವಂತ ಪ್ರಜಾಪ್ರಭುತ್ವ ಅಲ್ಲಿ ನಾವು ಗಟ್ಟಿ ಬುನಾದಿ ಹಾಕಬೇಕು. ಸಮಾಜದಲ್ಲಿ ಸಮಾನತೆ, ಸಮಾಜದಲ್ಲಿ ಜನರಿಗೆ ಈ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಬರಬೇಕು. ಏನಂತಂದ್ರೆ ಇದು ನಮ್ಮ ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ, ಈ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಬರಬೇಕು. ಅಂತಂದ್ರೆ ಸಮಾಜದಲ್ಲಿ ಜಾಗೃತಿ ಇರ್ತಕ್ಕಂಥ ಅವಶ್ಯಕತೆ ಇದೆ. ಸಮಾಜದಲ್ಲಿ ಜಾಗೃತಿ ಯಾವಾಗ ಸಾಧ್ಯ ಆದಂದ್ರೆ ಅದರಲ್ಲಿ ಪತ್ರಿಕೋದ್ಯಮದ ಬಹಳ ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಜನರಿಗೆ ಸರಿಯಾದ ಮಾಹಿತಿಯನ್ನ ತಲುಪಿಸ್ತಕ್ಕಂಥದ್ದು. ಯಾಕಂದ್ರೆ ಇದೇನು ಮಾಧ್ಯಮದ ಮೂಲಕ ಹೋಗ್ತಕ್ಕಂಥ ಮಾಹಿತಿಯಲ್ಲಿ ಜನರಿಗೆ ನಂಬಿಕೆ ಇದೆ. ಏನಂದ್ರೆ ಹಿಂದೆ ಒಂದು ಪೇಪರ್ ಅಲ್ಲಿ ಪ್ರಿಂಟ್ ಆದ್ರೆ ಅದು ಸತ್ಯ ಅಂತಕ್ಕಂಥ ಭಾವನೆ ಇರ್ತಿತ್ತು ಜನರಿಗೆ. ಈಗಲೂ ಕೂಡ ಪೇಪರ್ ಅಲ್ಲಿ ಬಂದಿದೆ ಅಂದ್ರೆ ಅದು ಸತ್ಯ ಅಂತಕ್ಕಂಥ ಭಾವನೆ ಜನರಿಗಿದೆ. ಆದ್ರೆ ಕ್ರಮೇಣವಾಗಿ ಈಗ ಮಾಹಿತಿ ತಂತ್ರಜ್ಞಾನದ ಒಂದು ಬೆಳವಣಿಗೆಯಿಂದ ಅದು ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಏನಂದ್ರೆ ಮುಂಚೆ ಇವತ್ತು ಪ್ರಿಂಟ್ ಮೀಡಿಯಾಗಿರ್ತಕ್ಕಂಥ ಮಹತ್ವ ಕೆಲವು ವರ್ಷ 80s ಅಲ್ಲಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಶಿಫ್ಟ್ ಆಯಿತು. ಪ್ರಿಂಟ್ ಮೀಡಿಯಾ ತನ್ನ ಪ್ರಾಮುಖ್ಯತೆ ಉಳಿಸ್ಕೊಂಡಿದೆ, ಆದ್ರೂ ಓದುಗರು ಕಮ್ಮಾಗಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸೇರಿದಂತೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.